स्वागत है आपका भी न्यूज नेशन में। मैं हूं आबिद हुसैन शेख। डीसीसी बैंक की 99वीं महासभा सहकारी क्षेत्र में प्रसिद्ध एक सदी का इतिहास रचने जा रही विजयपुर डिस्ट्रिक्ट सेंट्रल कोऑपरेटिव बैंक की 99वीं महासभा का आयोजन किया गया, जिसमें बात करते हुए बैंक के अध्यक्ष और आरोग्य मंत्री शिवानंद पाटिल ने बैंक की साधना बताते हुए कहा कि पिछले 5 सालों में बैंक को 12 करोड़ 60 लाख का मुनाफा हुआ है। बैंक ने 7 करोड़ 38 लाख इनकम टैक्स भरा है। करीब 2 लाख किसानों को कर्ज देने का उद्देश्य है बैंक का। 29 ब्रांचों से अब बैंक के 35 ब्रांच हुए हैं। मोबाइल बैंकिंग, SMS अलर्ट, मोबाइल ATM वगैरह सेवाओं की शुरुआत की गई है। अगले जुलाई बैंक अपने 100वें साल का जश्न मनाने जा रही है, कहा शिवानंद पाटिल ने। वार्षिक महासभೆಗೆ ಬಿಜಾಪುರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ತಮ್ಮನ್ನೆಲ್ಲ ಆರ್ಥಿಕವಾಗಿ ಸ್ವಾಗತ ಮಾಡ್ತಾ ಇದೆ। 99ನೇ ವಾರ್ಷಿಕ ಮಹಾಸಭೆ ಇದೇ ಜುಲೈ ಬರ್ತಕ್ಕಂಥ ಜುಲೈ 28/7ಕ್ಕೆ ನಮ್ಮದು 100ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತೀವಿ। ಈ 100 ವರ್ಷದ ಇತಿಹಾಸದಲ್ಲಿ ಬ್ಯಾಂಕು ಅನೇಕ ಮೈಲಿಗಲ್ಲುಗಳನ್ನು ಸಾಧನೆ ಮಾಡಿದೆ। ಅದರಲ್ಲಿ ಅತ್ಯಂತ ಮಹತ್ತರ ಸಾಧನೆ ಹೋದ ವರ್ಷ ನಮ್ಮ ಬ್ಯಾಂಕಿನ 99 ವರ್ಷದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಮಾಡಿ ನಾವು ದಾಖಲೆಯನ್ನು ಬರೆದಿದ್ದು ನಿಮಗೆಲ್ಲ ಗೊತ್ತಿದೆ। 12,60,00,000 ಲಾಭ ಮಾಡಿದೆ। ಇದು 99 ವರ್ಷದ ಇತಿಹಾಸದಲ್ಲಿ ಇಷ್ಟು ಹೆಚ್ಚಿನ ಲಾಭ ಮಾಡಿರೋದು ಮೊದಲನೇ ಬಾರಿಗೆ। ಮತ್ತು ಇದರಲ್ಲಿ 7,38,00,000 ನಾವು ಇನ್ಕಮ್ ಟ್ಯಾಕ್ಸ್ ತುಂಬಿದ ಮೇಲೆ ಉಳಿದಿರ್ತಕ್ಕಂಥ ಲಾಭ ಇದು। ಅಂದರೆ ಆ್ಯಕ್ಚುಲಿ 19,98,00,000 19 ಕೋಟಿ ಲಾಭ ಆಗಿತ್ತು। ಇತ್ತೀಚಿನ ದಿನಮಾನಗಳಲ್ಲಿ ನಿಮಗೆಲ್ಲ ಕೂಡ ಗೊತ್ತಿದೆ, ಕೇಂದ್ರ ಸರ್ಕಾರ ಚಿದಂಬರಂ ಇದ್ದಾಗ ಸರ್ಕಾರಿ ಬ್ಯಾಂಕ್ಗಳಿಗೂ ಕೂಡ ಇನ್ಕಮ್ ಟ್ಯಾಕ್ಸನ್ನು ಆಕರಣೆ ಮಾಡಿದೆ। ಆ ಹಿನ್ನೆಲೆಯಲ್ಲಿ ಇವತ್ತು ರಾಷ್ಟ್ರದ ಆದಾಯಕ್ಕೆ ನಾವು ಕೂಡ ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸನ್ನು ಕಟ್ಟತಕ್ಕಂಥ ಪ್ರವೃತ್ತಿಯನ್ನು ಜಾರಿ ಇಟ್ಟು ಅತಿ ಹೆಚ್ಚಿನ 7,38,00,000 ಇನ್ಕಮ್ ಟ್ಯಾಕ್ಸನ್ನು ನಾವು ಮೊದಲನೇ ಬಾರಿಗೆ ಕಟ್ಟಿರ್ತಕ್ಕಂಥದ್ದು ಇದೊಂದು ದಾಖಲೆ। ಜೊತೆಗೆ 19 ಕೋಟಿ ಲಾಭ ನಾವು ಮಾಡಿದ್ವಿ। 19 ಕೋಟಿ 20 ಕೋಟಿನೇ 19,98,00,000 ಲಾಭ। ಜೊತೆಗೆ ಬಹಳ ಮಹತ್ತರ ವಿಚಾರ ಅಂದರೆ ಕೇವಲ 1 ವರ್ಷ ಅಥವಾ 2 ವರ್ಷ ಬಿಟ್ಟರೆ ನಮ್ಮ ಬ್ಯಾಂಕು ಸತತವಾಗಿ A ರೇಟಿಂಗ್ನಲ್ಲಿ ಇರ್ತಕ್ಕಂಥದ್ದು ಇದೊಂದು ದಾಖಲೆ। ಇವತ್ತು ಸ್ಥಾಪಿಸಿದೆ ಅಂತೇಳಿ ನಾನು ಹೇಳಿದೆ। ಇವತ್ತು ಕಳೆದ 5 ವರ್ಷದ ಆಡಳಿತ ಮಂಡಳಿಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಾಧನೆಗಳಾಗಿದ್ದಾವೆ। ಮೊದಲನೇ ಸಾಧನೆ ಅಂದರೆ ನಮ್ಮ ಶಾಖೆಗಳು 29 ಇದ್ದು ಅದನ್ನು 35ಕ್ಕೆ ಏರಿಸಿದ್ದೀವಿ ಈಗಾಗಲೇ। 35 ಅಂದರೆ ಹೆಚ್ಚು ಕಡಿಮೆ 6 ಹೊಸ ಶಾಖೆಗಳನ್ನು ನಾವು ಪ್ರಾರಂಭ ಮಾಡಿದ್ದೀವಿ। ಶೇರ್ ಬಂಡವಾಳದಲ್ಲಿ ಅತಿ ಹೆಚ್ಚಿನ ಶೇರನ್ನು ಕೂಡ ಕಳೆದ 5 ವರ್ಷದಲ್ಲಿ ನಾವು ಸಂಪಾದನೆ ಮಾಡಿದ್ದೀವಿ। ಅಂದರೆ 2013ಕ್ಕೆ 96,18,00,000 ಇರ್ತಕ್ಕಂಥ ಶೇರು ಈ ಆಡಳಿತ ಅವಧಿ ಅಂದರೆ ಇವತ್ತಿಗೆ ಮುಕ್ತಾಯ ಆಗ್ತಕ್ಕಂಥ ಈ ಆಡಳಿತ ಅವಧಿಯಲ್ಲಿ 195,27,00,000 ಅಂದರೆ ಹೆಚ್ಚು ಕಡಿಮೆ 99 ಕೋಟಿ ರೂಪಾಯಿ ಶೇರನ್ನು ನಾವು ಹೆಚ್ಚಿಗೆ ಸಂಪಾದನೆಯನ್ನು ಮಾಡಿದ್ದೀವಿ। ಅಲ್ಲಿಂದ ನಿಧಿಗಳಲ್ಲಿ ಕೂಡ ದಾಖಲೆಯನ್ನು ನಾವು ಮಾಡಿದ್ದೀವಿ। 141 ಕೋಟಿ ನಿಧಿ ಇರ್ತಕ್ಕಂಥದ್ದು 2013ಕ್ಕೆ, ಇವತ್ತು 2018ಕ್ಕೆ ಅದು 290 ಕೋಟಿ ಅಂದರೆ ಹೆಚ್ಚು ಕಡಿಮೆ 291 ಕೋಟಿಗೆ 149 ಕೋಟಿ ನಿಧಿಗಳನ್ನು ನಾವು ಹೆಚ್ಚಿಗೆ ಮಾಡ್ಕೊಂಡಿದ್ದೀವಿ। ಠೇವುಗಳ ಸಂಗ್ರಹಣೆಯಲ್ಲಿ
ನಾವು 2013ಕ್ಕೆ 797 ಕೋಟಿ ಇರ್ತಕ್ಕಂಥವ್ರು ಇವತ್ತು 1711 ಕೋಟಿಯಷ್ಟು ಡಿಪಾಸಿಟ್ ಅನ್ನು ಹೆಚ್ಚಿಗೆ ಮಾಡ್ಕೊಂಡಿದ್ದೀವಿ. ಅಂದರೆ 913 ಕೋಟಿ ರೂಪಾಯಿ ಡಿಪಾಸಿಟ್ ಕೂಡ ನಮ್ಗೆ ಹೆಚ್ಚಾಗಿದೆ ಲಾಸ್ಟ್ 5 ವರ್ಷದ ಆಡಳಿತಾವಧಿಯಲ್ಲಿ. ಸಾಲದಲ್ಲಿ ಕೂಡ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಹೆಚ್ಚಿಗೆ ಸಾಲ ನಾವು ತಗೊಂಡಿಲ್ಲ. ಮೊದಲು 2013ರಲ್ಲಿ 406 ಕೋಟಿ ನಾವು ನಬಾರ್ಡು ಮತ್ತು ಇಂಟ್ರೆಸ್ಟ್ ಸಂಸ್ಥೆಯಿಂದ ಸಾಲ ಪಡಿತಕ್ಕಂಥ ಪರಿಪಾಠ ಇತ್ತು ನಮ್ಮಲ್ಲಿ. ಆದರೆ ಸಾಲ ಕೇವಲ 91 ಕೋಟಿ ಹೆಚ್ಚಿಗೆ ಪಡ್ಕೊಂಡಿರೋ ಈ 5 ವರ್ಷದಲ್ಲಿ. ಅಂದರೆ 491 ಕೋಟಿ 406 ಕೋಟಿ ಇದ್ದಿದ್ದು ಬರೀ 91 ಕೋಟಿಗೂ ಹೆಚ್ಚಿಗೆ ಮಾತ್ರ ಸಾಲ ತಗೊಂಡು ಮಿಕ್ಕಿದ್ದೆಲ್ಲ ನಾವು ನಮ್ಮ ಶಕ್ತಿಗೆ ಅನುಗುಣವಾಗಿ ಇದನ್ನು ನಾವು ಮಾಡಿದ್ವಿ. ಅಲ್ಲಿಂದ ದುಡಿಯುವ ಬಂಡವಾಳದಲ್ಲಿ ನಿಮ್ಗೆ ಹೇಳ್ಬೇಕಪ್ಪ ಅಂದರೆ 2013ಕ್ಕೆ 1414 ಕೋಟಿ ಇರ್ತಕ್ಕಂಥ ದುಡಿಯುವ ಬಂಡವಾಳ ನಮ್ಮ ವರ್ಕಿಂಗ್ ಕ್ಯಾಪಿಟಲು 2018ಕ್ಕೆ ಬರೋದ್ರಲ್ಲಿ 2616 ಕೋಟಿ ನಾವು ಮಾಡಿದ್ವಿ. ಇದು ಕೂಡ ನಮ್ಮ ಬ್ಯಾಂಕಿನ ಒಂದು ದಾಖಲೆ. ಅಂದರೆ 1200 ಕೋಟಿಗಿಂತ ಹೆಚ್ಚಿಗೆ ವರ್ಕಿಂಗ್ ಕ್ಯಾಪಿಟಲನ್ನು ಹೆಚ್ಚಿಗೆ ಮಾಡಿಕೊಂಡು ಬ್ಯಾಂಕು ದೊಡ್ಡ ಸಾಧನೆಯನ್ನು ಮಾಡಿದೆ. ಹಣ ಇದ್ದಾಗ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ನಾವು ತೊಡಗಿಸ್ತಕ್ಕಂಥ ಪ್ರವೃತ್ತಿ ಇದ್ದೇ ಇರ್ತದೆ ನಮ್ಮ ಬ್ಯಾಂಕಲ್ಲಿ. ಅದನ್ನು 2013ರಲ್ಲಿ ನಾವು 399.62 ಲಕ್ಷ ಅಂದರೆ 400 ಕೋಟಿ ಇರ್ತಕ್ಕಂಥ ನಮ್ಮ ಇನ್ವೆಸ್ಟ್ಮೆಂಟು ಇವತ್ತಿನ ಮಿತಿಗೆ 636 ಕೋಟಿ ಆಗಿದೆ. ಹೆಚ್ಚು ಕಡಿಮೆ ಇನ್ವೆಸ್ಟ್ಮೆಂಟ್ ಕೂಡ ನಾವು ಬೇರೆ ಬ್ಯಾಂಕ್ಗಳಲ್ಲಿ 236 ಕೋಟಿಗಿಂತ ಹೆಚ್ಚಿಗೆ ನಾವು ಮಾಡಿದ್ವಿ. ನಿವ್ವಳ ಲಾಭ ನಿಮ್ಗೆ ಹೇಳ್ಬೇಕಂದ್ರೆ 2013ರಲ್ಲಿ 5 ಕೋಟಿ ಇದ್ದರೆ ಈ ವರ್ಷ 2018ರಲ್ಲಿ 12 ಕೋಟಿ 60 ಲಕ್ಷ ಈಗ ತಾನೇ ನಾನು ನಿಮ್ಗೆ ಹೇಳಿದೆ. ಅಂದರೆ ಅತಿ ಹೆಚ್ಚಿನ ಲಾಭ ನಾವು ಮಾಡಿರ್ತಕ್ಕಂಥದ್ದು ಒಂದು ದಾಖಲೆ ಅಂಥೇಳಿ ನಾನು ನಿಮ್ಗೆ ಹೇಳಬೇಕಾಗ್ತದೆ. ಅಲ್ಲಿಂದ ಬಹಳ ಮಾತ್ರವಾಗಿರ್ತಕ್ಕಂಥ ಇನ್ನೊಂದು ಮೈಗಲ್ ಏನಪ್ಪ ಅಂದರೆ ಬ್ಯಾಂಕು ಒಟ್ಟು ವ್ಯವಹಾರ 2013ರಲ್ಲಿ 1738 ಕೋಟಿ ಮಾಡಿದ್ದು 2018ಕ್ಕೆ ಬರೋದರಲ್ಲಿ 3452 ಕೋಟಿ ವ್ಯವಹಾರ ನಾವು ಮಾಡಿದ್ವಿ. ಅಂದರೆ 5 ವರ್ಷಗಳಲ್ಲಿ 1700 ಕೋಟಿಗಿಂತ ಹೆಚ್ಚಿನ ವ್ಯವಹಾರ ಮಾಡ್ತಾ ದಾಖಲೆಯನ್ನು ನಾವು ಮಾಡಿದ್ವಿ. ಮತ್ತು ಲಾಭ ಗಳಿಸೋದ್ರಲ್ಲಿ ಕೂಡ 5 ವರ್ಷಗಳಲ್ಲಿ ನಮ್ಮ ಲಾಭ 53 ಕೋಟಿ ಆಗಿದೆ. ಈ ಆಡಳಿತ ಅವಧಿಯಲ್ಲಿ ಮುಕ್ತಾಯ ಆಗ್ತದೆ 2013ರಿಂದ 2018ಕ್ಕೆ 53 ಕೋಟಿ. ಅಂದರೆ ಸತತ 5 ವರ್ಷದ ಲಾಭ 53 ಕೋಟಿ ಇದೆ. ಇದು ಒಂದು ದಾಖಲೆ. ಮತ್ತು ಎಲ್ಲ ತಾಲೂಕುಗಳ ಕಟ್ಟಡಗಳನ್ನು ಮಾಡ್ತಕ್ಕಂಥ ಒಂದು ಗುರಿ ಇಟ್ಕೊಂಡಿದ್ವಿ. ನಾವು ಈಗಾಗಲೇ 3 ಕಟ್ಟಡಗಳನ್ನು ಹೊಸದಾಗಿ ಮುಗಿಸಿದ್ದೀವಿ. ಬಸವನ ಬಾಗೇವಾಡಿ, ಇಂಡಿ, ಮುದ್ದೇಬೇಹಾಳು 3 ಶಾಖೆಗಳ ಕಟ್ಟಡ. ಅಂದರೆ ನಮ್ಮ ಸ್ವಂತ ಕಟ್ಟಡ ಈಗ ಹೇಗೆ ಇಲ್ಲಿ ಬಿಜಾಪುರದಲ್ಲಿದೆ ಇದರದ್ದೇ ರೆಪ್ಲಿಕಾ, ಅಂದರೆ ಮಿನಿಯೇಚರ್ ಸ್ಟ್ರಕ್ಚರ್ನಲ್ಲಿ ಇದಕ್ಕಿಂತ ಒಂದು ಅರ್ಧದಷ್ಟು ಕಟ್ಟಡ ಪ್ರತಿ ತಾಲೂಕಾ ಕೇಂದ್ರದಲ್ಲಿ. ಯಾಕೆಂದರೆ ನಮ್ಮ ಸಿಬ್ಬಂದಿ ಅಲ್ಲೇ ಇವತ್ತು ಟ್ರೈನಿಂಗ್ ಆಗಲಿ, ಸೊಸೈಟಿ ಸೆಕ್ರೆಟರಿಗಳಿಗೆ ಯಾವುದೇ ತರಬೇತಿ ಕೊಡೋದಾಗಲಿ ಇನ್ಮೇಲೆ ಇಲ್ಲಿ ಬರದೆ ಅಲ್ಲೇ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಇರಬೇಕಂತೇಳಿ ನಾವು 4 ತಾಲೂಕಿನಲ್ಲಿ ಈಗ ಸ್ವಂತ ಕಟ್ಟಡವನ್ನು ಮುಗಿಸಿದ್ದೀವಿ. ಇದು ಒಂದೇ ಒಂದು ಕಟ್ಟಡ ಆಗಬೇಕು ಅದು ಸಿಂದಗಿ ಕೂಡ ಆಗ್ತಾ ಇದೆ. ಅದು ಜಾಗ ಕೂಡ ತಗೊಂಡು ಕಟ್ಟಡ ಕೂಡ ಕಟ್ತಾ ಇದೆ. ಸೊ ಸಂಪೂರ್ಣ 5 ತಾಲೂಕಾ ಕೇಂದ್ರಗಳಲ್ಲಿ ನಮ್ಮ ಕಟ್ಟಡಗಳು ಇವತ್ತು ತಲೆ ಎತ್ತಿ ನಿಂತಿದ್ದಾವೆ. ಇದು ತಾವು ನೋಡ್ಬೋದು. ಇಂಡಿ ಅತಿ ಶೀಘ್ರವಾಗಿ ಉದ್ಘಾಟನೆ ಮಾಡ್ತೀವಿ, ಕೆಲಸ ಪ್ರಾರಂಭ ಮಾಡಿದ್ದೀವಿ. ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆ ಕಡೆ ಇವತ್ತು ವಾಲಿದೆ. ಮೊದಲು ಕೋರ್ ಬ್ಯಾಂಕಿಂಗ್ ನಮ್ಮಲ್ಲಿ ಇರಲಿಲ್ಲ, ನಿಮಗೆ ಗೊತ್ತಿದೆ. ಇವತ್ತು ಕೋರ್ ಬ್ಯಾಂಕಿಂಗ್ ಕೂಡ ನಾವು ಮಾಡಿದ್ವಿ. ಜೊತೆಗೆ ಇವತ್ತು ಭಾಳ ಇಂಪಾರ್ಟೆಂಟ್ ಅಂದರೆ ಗ್ರಾಹಕರಿಗೆ ಡಿಜಿಟಲ್ ಬ್ಯಾಂಕಿಂಗ್ ಸೇವೆಗಳು ಇವತ್ತು RTGS ಇರ್ಬೋದು, NEFT ಇರ್ಬೋದು, DBT, SMS ಅಲರ್ಟ್ ಇತ್ಯಾದಿ ಸೇವೆಗಳನ್ನು ನಾವು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಜೊತೆಗೆ ಒಂದು ಮೊಬೈಲ್ ಬ್ಯಾಂಕ್ ಕೂಡ ನಮ್ಮದು ಪ್ರಾರಂಭ ಆಗಿದೆ. ಇದೇ ತಿಂಗಳು ನಾವು ಪ್ರಾರಂಭ ಮಾಡಿದ್ವಿ. ಹೊರಗೆ ಮೊಬೈಲ್ ಬ್ಯಾಂಕ್ ಕೂಡ ನಾವು ನಿಲ್ಲಿಸಿದ್ದೀವಿ. ನೀವು ನೋಡ್ಬೋದು, ನಬಾರ್ಡ್ ಕೊಡುಗೆಯಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ರೈತರು ಮೊಬೈಲ್ ಬ್ಯಾಂಕ್ನಲ್ಲಿ ಹೇಗೆ ವ್ಯವಹಾರ ಮಾಡಬೇಕು ಮತ್ತು ATM ಕೂಡ ಅದರಲ್ಲಿ ಇರ್ತದೆ. ಅದನ್ನು ಹೊರಗೆ ನಾವು ಇಟ್ಟಿದ್ದೀವಿ, ನೀವು ನೋಡ್ಬೋದು.
ಅಲ್ಲಿಂದ KCC ಕಾರ್ಡ್, ರುಪೇ ಕಾರ್ಡ್ ಕೊಡ್ತಕ್ಕಂಥದ್ರಲ್ಲಿ ರೈತರಿಗೆ 1.65 ಲಕ್ಷ ರೈತರಿಗೆ, ಅಂದರೆ 1,65,000 ರೈತರಿಗೆ ಇವತ್ತು KCC ರುಪೇ ಕಾರ್ಡ್ಗಳನ್ನು ಕೂಡ ನಾವು ವಿತರಣೆ ಮಾಡಿದ್ದೀವಿ. ಇನ್ನೂ ಒಂದು ಮಹತ್ತರ ದಾಖಲೆ ಏನಪ್ಪಾ ಅಂದರೆ, ನಮ್ಮ ಬ್ಯಾಂಕಿನ ಬಹುತೇಕ ಶಾಖೆಗಳಿಗೆ ATM ಹಾಕಬೇಕಂತಕ್ಕಂಥದ್ದು ನಮ್ಮ ನಿರ್ಣಯ ಇತ್ತು. ಅದರ ಪ್ರಕಾರ ಈಗಾಗಲೇ ನಮ್ಮ ಕೇಂದ್ರ ಕಚೇರಿಯಲ್ಲಿ ಬಿಜಾಪುರದಲ್ಲಿ ATM ಪ್ರಾರಂಭ ಆಗಿದೆ, ಕೃಷ್ಣನಗರದಲ್ಲಿ ATM ಪ್ರಾರಂಭ ಆಗಿದೆ, ಮುದ್ದೇಬೇಳೆ ಮತ್ತು ನಿಡಗುಂದಿಯಲ್ಲಿ ಕೂಡ ATM ಆಗಿದೆ. ಇನ್ನೂ 4 ಕಡೆ, ಅಂದರೆ ಇನ್ನೂ 4 ಕಡೆ ಒಟ್ಟು 8 ATM ಅನ್ನು ಹಾಕ್ತಕ್ಕಂಥದ್ದು ಈ ಆಡಳಿತಾವಧಿಯಲ್ಲಿ ನಾವು ಸಾಧನೆಯನ್ನು ಮಾಡಿದ್ವಿ. ಅಲ್ಲಿಂದ ನಿವೃತ್ತ ನೌಕರರಿಗೆ ಬಹಳ ಒಂದು ಸಹಾಯ ಮಾಡಬೇಕಂತಕ್ಕಂಥದ್ದು, ಅಂದರೆ ನಮ್ಮ ಬ್ಯಾಂಕ್ ಹುಟ್ಟದಾಗಿ ನಿಂತು ನಮ್ಮ ಬ್ಯಾಂಕಿನ ಸಿಬ್ಬಂದಿಗೆ ಪಿಂಚಣಿ ವ್ಯವಸ್ಥೆ ಇರಲಿಲ್ಲ. ಅವರಿಗೆ ಪಿಂಚಣಿಯನ್ನು ಕೊಡಬೇಕಂತೇಳಿ 6 ಕೋಟಿ ಅನುದಾನ ನಮ್ಮ ಬ್ಯಾಂಕಿನ ಲಾಭಾಂಶದಲ್ಲಿ ನಮ್ಮ ನಿವೃತ್ತಿ ನೌಕರರಿಗೆ ಕೊಟ್ಟು ಅವರಿಗೆ ಪೆನ್ಷನ್ ವ್ಯವಸ್ಥೆಯನ್ನು ಜಾರಿಗೆ ತರ್ತಕ್ಕಂಥದ್ರಲ್ಲಿ ಬಿಜಾಪುರ DCC ಬ್ಯಾಂಕ್ ಒಂದು ದಾಖಲೆಯನ್ನು ಬರೆದಿದೆ. 113 ಮಂದಿ ಕೂಡ ಅದರ ಲಾಭ ಪಡ್ಕೊಂಡಿದ್ದಾರೆ. ಅದು ಒಂದು ಸಾಧನೆ. ಅಲ್ಲಿಂದ ನಿವೃತ್ತ PKPS ಸೆಕ್ರೆಟರಿಗಳು, ನಮ್ಮ ಸೆಕ್ರೆಟರಿಗಳು ಏನು ಇವತ್ತು ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ಕೆಲಸ ಮಾಡ್ತಾರೆ, ಅವರು 25 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಆದರೆ ಅವರಿಗೆ 1 ಲಕ್ಷ ರೂಪಾಯಿ ವಿಶೇಷ ಅನುದಾನವನ್ನು ಪ್ರತಿ ವಾರ್ಷಿಕ ಮಹಾಸಭೆಯಲ್ಲಿ ಕೊಡ್ತೀವಿ. ಯಾವ ನಿವೃತ್ತಿ ಆಗ್ತಾನೆ 272 PKPS ನಮ್ಮಲ್ಲಿ ಇದ್ದಾವೆ. ಅದರಲ್ಲಿ ಯಾರೇ ನಿವೃತ್ತಿ ಆದರೆ ಅವ್ರಿಗೂ ಕೂಡ ಒಂದು ಸೇವಾ ಭದ್ರತೆ ಇರಬೇಕು. ರಿಟೈರ್ ಆದ್ಮೇಲೆ ಯಾವುದೇ ಕಳಂಕ ಇದ್ದೇ ಅವರು ನಿವೃತ್ತಿ ಆದರೆ ಅವ್ರಿಗೆ 1 ಲಕ್ಷ ರೂಪಾಯಿ ವಿಶೇಷ ಅನುದಾನ ಕೊಡ್ತಕ್ಕಂಥದ್ದು ಈಗಾಗಲೇ ನಾವು ಕೊಟ್ಟಿದ್ದೀವಿ. ಅನೇಕ ಜನ ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ. 18 ಜನ ಈಗಾಗಲೇ ನಿವೃತ್ತಿ ಆಗಿದ್ದಾರೆ. ಅವರಿಗೆಲ್ಲರಿಗೂ 1 ಲಕ್ಷ ಕೊಟ್ಟಿದ್ದೀವಿ. ಅಲ್ಲಿಂದ ಯಾವುದಾದ್ರೂ ರೈತ ಆತ್ಮಹತ್ಯೆ ಮಾಡ್ಕೋಬಾರ್ದು, ನಮ್ಮ ವೈಯಕ್ತಿಕ ವಿನಂತಿ. ಮಾಡ್ಕೊಂಡಿದ್ರೆ ಅವ್ರ ಕುಟುಂಬಗಳಿಗೂ ಕೂಡ 1 ಲಕ್ಷ ರೂಪಾಯಿ ಪರಿಹಾರವನ್ನು ನಾವು ಸತತವಾಗಿ ಕೊಡ್ತಾ ಇದ್ದೀವಿ. ಅದನ್ನು ಈಗೂ ಮುಂದುವರಿಸಿದ್ದೀವಿ, ಮುಂದೂ ಕೂಡ ಮುಂದುವರಿಸ್ತೀವಿ. ಇಂದ ಇಷ್ಟು ಬಹಳ ಪ್ರಮುಖವಾದಂಥ ಸಾಧನೆಗಳನ್ನು ನಮ್ಮ ಬ್ಯಾಂಕ್ಗಳೇನಿದ್ದಾವೆ 272 ಅವು ಬಹುತೇಕ ಲಾಭಗಳಿದ್ದಾವೆ. ಇವತ್ತು ನಿನ್ನೆ ನಾವು ಲೆಕ್ಕ ಮಾಡಿದಾಗೆ ಎಷ್ಟದಾವ 355 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಲಾಭದಲ್ಲಿದ್ದಾವೆ. ಅವು ಬಹಳ ದೊಡ್ಡ ದಾಖಲೆಯನ್ನು ಬರೆದಿದ್ದಾವೆ. ಯಾಕಂದ್ರೆ ಲಾಭ ಮಾಡೋದ್ರಲ್ಲಿ ಕೂಡ ಒಂದೊಂದು ಸರ್ತಿ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕು 50 ಲಕ್ಷದವರೆಗೆ ಒಂದೊಂದು ಬ್ಯಾಂಕ್ ಲಾಭ ಮಾಡಿದಾವೆ. ಅಲ್ಲಿಂದ ಬಹಳ ದೊಡ್ಡ ಸಾಧನೆ ಏನಪ್ಪಾ ಅಂದ್ರೆ, ಬೆಳೆ ಸಾಲ ಮನ್ನಾ ಯೋಜನೆಯಲ್ಲಿ ಏನು ಸಾಲ ಮನ್ನಾ ಆಯಿತು 2 ಬಾರಿ ನಮ್ಮ ಜಿಲ್ಲೆಗೆ ಹೆಚ್ಚಿನ ಲಾಭ ಸಿಕ್ಕಿದೆ. ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ 1,65,000 ರೈತರಿಗೆ 680 ಕೋಟಿ ಸಾಲ ಮನ್ನಾ ಆಗಿದೆ ಹೋದ್ಸರಿ. ಇದು ಒಂದು ದಾಖಲೆ. ಈ ವರ್ಷ ಕೂಡ ಈಗೇನು ಮುಖ್ಯಮಂತ್ರಿಗಳು ಸಾಲ ಮನ್ನಾ ಮಾಡಿದ್ದಾರೆ, ಅದರಲ್ಲಿ ಕೂಡ ಇವತ್ತು ಸಾಲ ಮನ್ನಾದಲ್ಲಿ ಹೆಚ್ಚು ಕಡಿಮೆ ನಮಗೆ ಅಷ್ಟೇ ಲಾಭ ಬರ್ತದೆ. ಅಂದರೆ ಹೆಚ್ಚು ಕಡಿಮೆ 1300 ಕೋಟಿ 2 ವರ್ಷದಲ್ಲಿ ನಮ್ಮ ರೈತರ ಸಾಲ ಮನ್ನಾ ಆಗಿದೆ ಬಿಜಾಪುರ ಜಿಲ್ಲೆಯಲ್ಲಿ. ಅಕಸ್ಮಾತ್ ನಾವು ಇಷ್ಟು ಸಾಲ ಕೊಡದೆ ಹೋಗಿದ್ರೆ ಅವ್ರಿಗೆ ಇಷ್ಟು ಸಹಾಯ ಆಗ್ತಿರ್ಲಿಲ್ಲ. ಅಂದರೆ 1350 ಕೋಟಿಗಿಂತ ಹೆಚ್ಚಿಗೆ ಲಾಭ ಈ 2 ಸಾಲ ಮನ್ನಾದಲ್ಲಿ, ಒಂದು ಸಿದ್ದರಾಮಯ್ಯನವರು ಒಂದು ಕುಮಾರಸ್ವಾಮಿಯವರು ಮಾಡಿರ್ತಕ್ಕಂಥ ಸಾಲ ಮನ್ನಾದ ಲಾಭ ನಮ್ಮ ಜನರಿಗೆ ಸಿಕ್ಕಿರ್ತಕ್ಕಂಥದ್ದು ಒಂದು ದಾಖಲೆ ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ಇದರಿಂದ ಶತಮಾನೋತ್ಸವ ಆಚರಣೆ ನಮ್ಮದು ಪ್ರಾರಂಭ ಆಗ್ತದೆ. ಅಂದರೆ ಜುಲೈನಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆ ಎಲ್ಲ ರೈತರ ಸರ್ಕಾರವನ್ನು ನಾನು ಕೋರ್ತಾ ಇದ್ದೀನಿ. ಯಾಕಂದರೆ 2 ಲಕ್ಷ ರೈತರು ಹೆಚ್ಚು ಕಡಿಮೆ ನಮ್ಮ ಜಿಲ್ಲೆಯ ಗ್ರಾಹಕರಾಗ್ತಾರೆ. ಈಗಾಗಲೇ 1,68,00,000 ಇದ್ದಾರೆ. ಇನ್ನೂ 180
1,80,00,000 ಜನ ನಮ್ಮ ಗ್ರಾಹಕರಾಗಿ ಇವತ್ತು ಪರಿವರ್ತನೆ ಆಗಿದ್ದಾರೆ. ಇನ್ನೂ ಒಂದು 20,000 ಆ್ಯಡ್ ಮಾಡಿ ಹೆಚ್ಚು ಕಡಿಮೆ 2 ಲಕ್ಷ ರೈತರಿಗೆ ಸಾಲ ಕೊಡಬೇಕಂತಕ್ಕಂಥ ಗುರಿ ನಾವು ಇಟ್ಕೊಂಡಿದ್ದೀವಿ. ಜೊತೆಗೆ ಶತಮಾನೋತ್ಸವ ಆಚರಣೆ ಕೂಡ ಅತ್ಯಂತ ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೀವಿ. ಅದು ದಿನಾಂಕ ಇನ್ನೂ ನಿಗದಿ ಆಗಿಲ್ಲ. ಆ ಶತಮಾನೋತ್ಸವ ವರ್ಷಾಚರಣೆ ಮಾತ್ರ ಪ್ರಾರಂಭ ಮಾಡ್ತೀವಿ. ಇನ್ಮೇಲೆ ಈ ಬ್ಯಾಂಕಿನ ಸಂಸ್ಥಾಪಕರಾಗಿರ್ತಕ್ಕಂಥ ಪಾಂಡುರಂಗ ರಂಗರಾವ್ ದೇಸಾಯಿ ಅವರ ಕೊಡುಗೆ ಇವತ್ತು ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಗೆ, ಜೊತೆಗೆ ಅನೇಕ ಆಗಿನ ಬ್ಯಾಂಕಿನ ಅಧ್ಯಕ್ಷರು ನಿರ್ದೇಶಕರು ಭಾಳ ನಾಡಗೌಡರಿದ್ರು, ಮುಲ್ಗೋಡ್ರಿದ್ರು, ಕೆಂಬಾಯಿಯವರಿದ್ರು, ಅನೇಕ ಜನ ಹಿಂದಿನ ಅಧ್ಯಕ್ಷರ ಜೊತೆಗೆ ಇತ್ತೀಚಿನ ತಲೆಮಾರಿನಲ್ಲಿ ಗುರುದಿನಿಯವರು, BR ಪಾಟೀಲರು, ಮುರಡ್ಡಿಯವರು ಅವರೇನು ಒಂದು ಕೊಡುಗೆಯನ್ನು ಕೊಟ್ಟೋಗಿದ್ದಾರೆ. ಆ ಕೊಡುಗೆ ಇವತ್ತು ಜನಸಾಮಾನ್ಯರ ಮನೆ ಬಾಗಿಲಿಗೆ ತಲುಪಿದೆ ಅಂತೇಳಿ ನಾನು ಭಾವಿಸ್ತೀನಿ. ಈ ಶತಮಾನೋತ್ಸವ ಆಚರಣೆ ಸಂಭ್ರಮದಲ್ಲಿ ಕರ್ನಾಟಕ ಸರ್ಕಾರ ಕೂಡ ನಮಗೆ ಸಹಾಯ ಮಾಡಿದೆ. ಏನಪ್ಪ ಅಂದರೆ 5 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಿದೆ. ಅದು ಹಿಂದಿನ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಅವರು ಬಿಜಾಪುರ DCC ಬ್ಯಾಂಕು ಮತ್ತು ಧಾರವಾಡ DCC ಬ್ಯಾಂಕು 100 ವರ್ಷ ಪೂರೈಸಿರೋದ್ರಿಂದ ಅವರು ಒಂದು ಶತಮಾನೋತ್ಸವ ಭವನವನ್ನು ಮಾಡಿಕೊಳ್ಳಿಕ್ಕೆ ಸಹಾಯ ಕೂಡ ನಮಗೆ ಮಾಡಿದ್ದಾರೆ. ಇದು ಇಷ್ಟು ಬ್ಯಾಂಕಿನ ಪ್ರಗತಿ ಆಗಿರೋದ್ರಿಂದ ನಿಮ್ಮನ್ನು ಕರೆದು ಹಂಚ್ಕೊಳ್ಬೇಕಂತೇಳಿ ನನ್ನ ಆಸೆ ಇತ್ತು. ಇಲ್ಲಿವರೆಗೆ ತಾವು ಕೂಡ ನಮಗೆ ಸಹಕಾರ ಕೊಟ್ಟಿದ್ದೀರಿ, ಮುಂದೂ ಕೂಡ ನಾವು ಅದನ್ನು ನಿರೀಕ್ಷೆ ಮಾಡ್ತೀವಿ. ಇಷ್ಟು ನಮ್ಮ ಬ್ಯಾಂಕಿನ ಪ್ರಗತಿ ಇದೆ. ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳನ್ನು, ಮಾಜಿ ಮುಖ್ಯಮಂತ್ರಿಗಳನ್ನು ಮತ್ತು ಕೇಂದ್ರ ಸರ್ಕಾರದ ಯಾವುದೇ ವರಿಷ್ಠರನ್ನು ಅಥವಾ ರಾಷ್ಟ್ರಪತಿಗಳನ್ನು ಕೂಡ ಆಹ್ವಾನ ಮಾಡಬೇಕಂತೇಳಿ ನಿರ್ಣಯ ಮಾಡ್ತಾ ಇದ್ದೀವಿ. ಯಾಕೆಂದರೆ ಅದು ಇನ್ನೂ ಆಗಿಲ್ಲ. ಅವರ ಅವೈಲೇಬಿಲಿಟಿ ನೋಡಿಕೊಂಡು, ಜನಸಾಮಾನ್ಯರ ಒಂದು ಬಿಡುವು ನೋಡಿಕೊಂಡು ಆ ಕಾರ್ಯಕ್ರಮವನ್ನು ನೆರವೇರಿಸ್ತೀವಿ. ಬರ್ತಕ್ಕಂಥ ವರ್ಷಗಳು ಹೀಗೆ ಅಂತ ಹೇಳೋದಿಲ್ಲ, ಜುಲೈ ವಿಶೇಷವಾದ ಕಾರ್ಯಕ್ರಮ ಅವಾಗ ಅದು ನಿರೂಪಣೆ ಮಾಡ್ತಾ ಇದ್ದೀವಿ. ನಾವು ಇಡೀ ನಮ್ಮ ಜಿಲ್ಲೆ 2 ಲಕ್ಷ ರೈತರನ್ನು ನಾವು ಸೇರಿಸ್ಬೇಕಂತಕ್ಕಂಥದ್ದು ನಮ್ಮ ಗುರಿ ಇದೆ. ಮತ್ತು ಅವರಿಗೆ ನಮ್ಮ ಬ್ಯಾಂಕಿನ ಸಾಧನೆ ಹಿನ್ನೆಲೆಯಲ್ಲಿ ಅವರ ಇನ್ನೂ ಹೆಚ್ಚಿನ ಬೇಡಿಕೆ ಏನಿದೆ ಅದನ್ನು ನೋಡಿ ಈಗ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಒಂದು ವಿಚಾರವನ್ನು ನಾವು ಇಟ್ಕೊಂಡಿದ್ದೀವಿ. ಏನಪ್ಪ ಅಂತಂದರೆ, ಈಗಾಗಲೇ ನಮ್ಮ ಬ್ಯಾಂಕ್ನಿಂದ ಕನಿಷ್ಠ ಸಾಲದ ಸೌಲಭ್ಯ ರೈತರಿಗೆ 35,000 ಕೊಡ್ತಾ ಇದ್ದೀವಿ. ಅದನ್ನು ಮಿತಿ 50,000ವರೆಗೆ ಏರಿಸ್ಬೇಕಂತಕ್ಕಂಥದ್ದು. ಹೆಚ್ಚು ಕಡಿಮೆ 1,80,000 ಜನರಿಗೂ ಪೂರ್ತಿ ಈಗ 50,000 ಕೊಡ್ಬೇಕಂತಕ್ಕಂಥದ್ದು ಒಂದು ನಿರ್ಣಯ ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ಅಷ್ಟು ಜನರಿಗೆ ಅಷ್ಟು 35,000 ಇದ್ದಿದ್ದನ್ನು ಒಬ್ಬ ರೈತರಿಗೆ 15,000 ಅಂದರೆ ನಿಮ್ಗೆ ಗೊತ್ತಿಲ್ಲ. 2 ಲಕ್ಷ ರೈತರಿಗೆಪ್ಪ ಅಂತಂದರೆ ಹೆಚ್ಚು ಕಡಿಮೆ 300 ಕೋಟಿಗೆ ಹೆಚ್ಚಿಗೆ ನಾವು ಬಂಡವಾಳವನ್ನು ಶೇಖರಣೆ ಮಾಡಬೇಕಾಗ್ತದೆ. ಅದನ್ನು ಹಂತ ಹಂತವಾಗಿ ಮಾಡಿಕೊಂಡು ಎಲ್ಲ ರೈತರಿಗೆ ಇದ್ರ ಸಹಾಯ ಸಿಗಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಶಾಖೆಗಳನ್ನು ಪ್ರಾರಂಭ ಮಾಡಬೇಕಂತ ಇದ್ದೀವಿ. ಅಂದರೆ 100 ವರ್ಷ ಆಗೋದ್ರೊಳಗಾಗಿ 50 ಶಾಖೆಗಳನ್ನು ಮಾಡಬೇಕಂತೇಳಿ ಒಂದು ಗುರಿ ಇಟ್ಕೊಂಡಿದ್ದೀವಿ. ಈಗಾಗಲೇ 35 ನಾವು ಮಾಡಿದ್ದೀವಿ. 5ಕ್ಕೆ ಪ್ರಪೋಸಲ್ ಅಂತ ಕಳಿಸಿದ್ದೀವಿ. ಸೊ 40 ಆಗುತ್ತೆ. ಇನ್ನೊಂದು 10 ಅಥವಾ 11 ಮಾಡಿ 3 ವರ್ಷದ ವರ್ಷಾಚರಣೆಯಲ್ಲಿ 50 ಶಾಖೆಗಳನ್ನು ನಾವು ತೆಗೆದ್ರೆ ನಮ್ಮ ಜನರಿಗೆ ಇನ್ನೂ ಹೆಚ್ಚಿನ ಸಹಾಯ ಸಹಕಾರ ಆಗ್ತದೆ ಅಂತೇಳಿ ನಾವು ಗುರಿಯನ್ನು ಇಟ್ಕೊಂಡಿದ್ದೀವಿ. ಬೆಳೆ ಸಾಲ 1,350 ಕೋಟಿ ರೂಪಾಯಿಯನ್ನು ರೈತರಿಗೆ ಕೊಟ್ಟಿದ್ರು. ಸರ್ಕಾರದ ನಿಮ್ಮ ಬ್ಯಾಂಕಿಗೆ ಇನ್ನೂ ಹಣನೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿನ್ನೆವರೆಗೆ ಸಿದ್ದರಾಮಯ್ಯನವ್ರ ಸರ್ಕಾರ ಈಗ ಕೊಡಬೇಕಾಗಿತ್ತು ಆ ಸಂಪೂರ್ಣ ಹಣ ಬ್ಯಾಂಕಿಗೆ ಸಂದಾಯ 680 ಕೋಟಿ. ಕುಮಾರಸ್ವಾಮಿ ಕೊಡಬೇಕಾಗಿದ್ದು ಯಾವಾಗ? 2 ತಿಂಗಳಾಯ್ತಲ್ಲ ಈಗ ಘೋಷಣೆ ಮಾಡಿ.
ಸರ್ ಹೊಸ ಸಾಲ ಸಿಗ್ತಿಲ್ಲ ಅಂತ ಕೇಳಿ ಬರ್ತಿದೆ ಸರ್. ಬೇರೆ ಬ್ಯಾಂಕ್ಗಳಲ್ಲಿ ಆ ಸಮಸ್ಯೆ ಇದೆ. ನಮ್ಮ ಬ್ಯಾಂಕ್ನಲ್ಲಿ ನಾವು ಕೈಲಿ ಹಾಕಿ ಕೊಟ್ಟು ಆಮೇಲೆ ಅವ್ರ ಕಡೆ ಕೊಡ್ತೇವೆ. ಅಲ್ಲ ಹೊಸ ಈಗ ಸಾಲ ಮನ್ನಾ ರೈತರಿಗೆಲ್ಲ ಸರ್ ಹೊಸದಾಗಿ ಸಾಲ ತಗೊಬೇಕು ಅಂತ ಬರ್ತಾರಲ್ಲ, ಸಾಲ ಪ್ರತಿ ವರ್ಷ ನಾವು ಹೆಚ್ಚಿಗೆ ಮಾಡ್ತಾ ಇದ್ದೇವೆ. ನಾವು ಮೊದಲು ನಿಮಗೆ ಗೊತ್ತಿದೆ 69,000 ಜನ ರೈತರಿದ್ರು ನಮ್ಮಲ್ಲಿ 2 ಜಿಲ್ಲೆ ಸೇರಿ. ಇವತ್ತು ನಾವು 2 ಜಿಲ್ಲೆ ಸೇರಿಸಿದ್ರೆ 3.5 ಲಕ್ಷ ರೈತರಿಗೆ ಸಾಲ ಕೊಡ್ತೀವಿ. ಪ್ರತಿ ವರ್ಷ ದೇರ್ ಇಸ್ ಎ ಗ್ರೋತ್ ಆಫ್ ಮಿನಿಮಮ್ 15 to 20%. ಹೊಸ ರೈತರನ್ನ ಸೇರ್ಪಡೆ ಮಾಡಿ ಸಾಲ ಕೊಡ್ತಾ ಹೋಗ್ತಾ ಇದ್ದೀವಿ. ಯಾರೇ ಹೊಸದಾಗಿ ಸಾಲ ತಗೊಳ್ಳೋರು ಕೂಡ ಬೇರೆ ಕಡೆ ಕಟ್ಟಬಾಕಿ ಇರಬಾರ್ದು. ಒಂದು ದುರ್ದೈವ ಏನಂದ್ರೆ ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಸಾಲ ತಗೊಂಡು ಅಲ್ಲಿ ಕಟ್ಟಬಾಕಿ ಆಗಿದ್ರೆ ಇಲ್ಲಿ ತಗೊಳ್ಳೋಕೆ ಆಗ್ತಾ ಇರಲಿಲ್ಲ. ಸೊ ಯಾರ್ಯಾರು ಅಲ್ಲಿ ಕ್ಲಿಯರ್ ಮಾಡ್ಕೊಂಡು ಬರ್ತಾರೆ ಅವ್ರಿಗೆ ಈಗಾಗಲೇ 40,000 ಇನ್ನೊಂದು ಫಿಗರ್ ನಿಮಗೆ ನೀವು ಹೇಳಿದ್ರಲ್ಲ, ಈ 5 ವರ್ಷದ ಅವಧಿಯಲ್ಲಿ 44,389 ರೈತರು. ಅಲ್ಲ ಈಗ 2 ಸಾಲ ಮನ್ನಾ ಆದ ಮೇಲೆ ನಮ್ಮ ಜಿಲ್ಲೆಯಲ್ಲಿ ಈ ಸಮಸ್ಯೆ ಇಲ್ಲ ನಮ್ಮ ಬ್ಯಾಂಕ್ನಲ್ಲಿ. ಯಾಕೆಂದ್ರೆ ರೀಸನ್ ಬಿಹೈಂಡ್ ನಮ್ಮಲ್ಲಿ ನಮ್ಮದೇ ಆದಂತ ರಿಸೋರ್ಸಸ್ ಇರೋದ್ರಿಂದ ನಾವು ಸರ್ಕಾರ ದುಡ್ಡು ಕೊಡೋರಿಗೆ ಕಾಯ್ತಾ ಇಲ್ಲ. ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಸರ್ಕಾರ ಸಾಲ ಮನ್ನಾ ಮಾಡಿ ಹಣ ಕೊಟ್ಟಿದ್ದಕ್ಕೆ ನಂದು 5 ಕೋಟಿಯಿಂದ 7 ಕೋಟಿ ರೂಪಾಯಿ ಬಡ್ಡಿನೇ ಹೋಗಿದೆ. ಅದು ಕೂಡ ನಮಗೆ ಏನೇ ಆದ್ರೂ ಸಸ್ಟೈನ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಬಿಜಾಪುರ ಡಿಸಿಸಿ ಬ್ಯಾಂಕ್ಗೆ, ಬಾಗಲಕೋಟೆಗಿದೆ, ಬೆಳಗಾವಿಗೂ ಹೆಚ್ಚು ಕಡಿಮೆ ಇದೆ ಅಂತ ತಪ್ಪಾಗಲಿಕ್ಕೆ ಕಾರವಾರ, ಚಿಕ್ಕಮಗಳೂರು ಇಂಥ ಸ್ವಲ್ಪ ಬ್ಯಾಂಕ್ಗಳಿಗೆ ಆ ಸಮಸ್ಯೆ ಬರುತ್ತೆ. ಸೋಶಿಯೋ ಎಕನಾಮಿಕ್ ಇವ್ಯಾಲ್ಯೂಯೇಷನ್ ಮಾಡಿ ಗೊತ್ತಿಲ್ಲ. ಈಗಾಗಲೇ ನಿಮ್ಗೆ ಒಂದು ಹೇಳ್ಬೇಕಂತಂದ್ರೆ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಅನ್ನ ಇವ್ಯಾಲ್ಯೂಯೇಷನ್ ಮಾಡ್ಬೇಕಂದ್ರೆ ಇನ್ನೂ ಸ್ವಲ್ಪ ದಿವಸ ನಾವು ತಾಳಬೇಕು. ಯಾಕಂದ್ರೆ ಬಿಜಾಪುರ ಈಸ್ ಗೆಟಿಂಗ್ ಇರಿಗೇಟೆಡ್ ಇನ್ ನಿಯರ್ ಫ್ಯೂಚರ್. ಸೊ ಅವಾಗ ಒಂದು ಇವ್ಯಾಲ್ಯೂಯೇಷನ್ ಮಾಡಿದ್ರೆ ಸ್ವಲ್ಪ ಪಿಕ್ಚರ್ ಕ್ಲಿಯರ್ ಆಗ್ತದೆ. ಈಗ ಸ್ಕೀಮ್ ಏನಲ್ಲಿ ನಮ್ಗೆ ಸ್ವಲ್ಪ ನೀರಾವರಿ ಆಯ್ತು, ಕೆರೆ ಸ್ವಲ್ಪ ದಿವಸ ಬಿಟ್ಟು ಈಗೇನು ಸ್ಕೀಮ್ ಬಿ ಲಾಂಚ್ ಆಗ್ತದೆ ಖಂಡಿತ ಆಮೇಲೆ ಮಾಸ. ಇನ್ನೊಂದು ಶ್ರೀನಿವಾಸಪುರ ಸರ್ ಕೋಲಾರದಾಗ ರಮೇಶ್ ಕುಮಾರ್ ಅವರು ಈ ಸೆಲ್ಫ್ ಹೆಲ್ಪ್ ಲೇಡೀಸ್ಗೆ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡ್ತಿದ್ದಾರೆ. ಅವರು ಯಾವ ಥರ ನಮ್ಮಲ್ಲಿ ಕೊಡ್ತಾ ಇದ್ದೀವಿ. ಇಲ್ಲ ಸರ್ ನಿಮ್ಮಲ್ಲಿ ಇಲ್ಲ ಮೆನ್ಷನ್ ಮಾಡಿಲ್ಲ ಇದನ್ನು. ಏನಂತ ದೊಡ್ಡ ಸಾಧನೆ ಅಲ್ಲ. ಬೀಗರು ನಾವು ಭಾಳ ದಿವಸ ಕೊಡಾಕ ಶ್ರೀನಿವಾಸಪುರ ಬ್ಯಾಂಕ್ ಮೊದಲು ಲಾಸ್ ನಲ್ಲಿ ಇತ್ತ ಬ್ಯಾಂಕ್, ಈಗ ಅವರು ಡಿವೈಡ್ ಮಾಡಿ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಇನ್ನು ಕೆಲವು ಕನ್ಫ್ಯೂಷನ್ ಏನಿದಾವೆ ಹೇಳ್ದಂಗೆ ಅವ್ರ ಅಕೌಂಟ್ಸ್ ಈಗ ಭಿನ್ನ ಸಾಲಗಾರರು ಕೂಡ ಬೆಳೆ ವಿಮೆ ಮಾಡಿರ್ತಾರೆ. ನಂಬಲ್ಲಿ ಅದು 30 ಕೋಟಿ ಪೂರ್ತಿ ಹಂಚಿಕೆ ಆಗ್ತದೆ. ಅದು ಕೂಡ ಒಂದು ಲಾಭನೇ. ನಮ್ಮಲ್ಲಿ 6 ಕೋಟಿ ವಿಮೆ ಮಾಡಿದ್ವಿ, 30 ಕೋಟಿ ಬಂದಿದೆ. ಸರ್ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟ ಅಂತೇಳಿ ನಮ್ಮ ರಿಟೈರ್ಡ್ CGM ಇದ್ದಾರೆ, CGM ಇದ್ದಾರೆ, ಅವ್ರ ನಂಬರು ನಿಮ್ಗೆ ಕೊಡ್ತೀನಿ. ಇಲ್ಲಿಂದ ಇನ್ನೊಂದು ನಂಬರು ಬೇಕಾದ್ರೆ ಇಟ್ಕೊಡ್ರಿ, ಸತೀಶ್ ಪಾಟೀಲ್ ಅಂತ. ಎರಡು ಅವರಿಬ್ಬರು ರೆಸ್ಪಾನ್ಸಿಬಲ್. ಅವ್ರಿಗೆ ಕೊಡೋದಿಲ್ಲಪ್ಪ ನನಗೆ ಹೇಳಿ. ಇಬ್ಬರು ನಂಬರ್ ಇಲ್ಲ ಆಗಿಲ್ಲ, ಕೊಡ್ತೀನಿ. ನೀವು ಇಬ್ಬರು ಸತೀಶ್ ಪಾಟೀಲ್ ಬಡ್ಕರ್ ನಂಬರ್ ನಾನು ನಿಮ್ಗೆ ಪ್ರೊನೌನ್ಸ್ ಮಾಡ್ತೀನಿ, SMS ಮಾಡ್ತೀನಿ. ಅವ್ರ ಕಡೆ ಅಪ್ಡೇಟ್ ಮಾಹಿತಿ ಇರ್ತದೆ ನಮ್ಮ ಬ್ಯಾಂಕಿಂದ ಏನೇ ಖರ್ಚು ಆಗಿದ್ದು. ಸೊ ಇಷ್ಟು ನನಗೆ ಹೇಳ್ಬೇಕಾಗಿತ್ತು. ಮತ್ತಿನ್ನೇನು ಬೇರೆ ಏನಿದೆ? और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।